ಓಂ ಜನ್ಮಾದ್ಯಸ್ಯ ಯತೋನ್ಮಯಾತಿ ತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಬ್ರಹ್ಮಮುರಳೀಯೇ. ಸ್ವಸ್ತಿಸ್ತು ಸತಾಂ ಹರಿಃ ಓಂ. ಪ್ರಹ್ಲಾದ ಸ್ತುತಿ ಮಾಡ್ತಾ, ಬ್ರಹ್ಮಾದಿ ದೇವತೆಗಳಷ್ಟು ದೊಡ್ಡ ತಿಳುವಳಿಕೆ ಉಳ್ಳವನಲ್ಲ ನಾನು. ನಾನಾವುದೋ ಒಂದು ಸಾಮಾನ್ಯ ಅಸುರಕುಲ ಜಾತಿಯಲ್ಲಿ ಹುಟ್ಟಿದವ. ಅಸುರಕುಲದ ಮಂದಿ ಅಂತಂದ್ರೆ ಅರಿವುಗೇಡಿಗಳಲ್ಲಿ ಬಹಳ ಪ್ರಸಿದ್ಧರು. ಏನಿದ್ರು ದುಡುಕುತನದಿಂದ ಹುಂಬ ಧೈರ್ಯದಿಂದ ಇದ್ದದ್ದನ್ನೆಲ್ಲ ಕಳ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಕಾರ್ಯಭಾರವನ್ನ ನಡೆಸುವವರು. ಅಂಥವರ ಮನೆತನದಲ್ಲಿ ಹುಟ್ಟಿದವನು ನಾನು. ಅವರು ಸಮಾಧಾನ ಮಾಡ್ಲಿಕ್ಕಾಗದೇ ಇದ್ದದನ್ನ ನಾನು ಮಾಡುತ್ತೇನೆ ಅನ್ನುವ ದೊಡ್ಡ ಸ್ಥಿತಿ ನನಗಿಲ್ಲ. ಮತ್ತೆ ದೇವರನ್ನ ಪಡೀಲಿಕ್ಕೋಸ್ಕರ ನಮ್ಮ ಹತ್ರ ಯಾವ್ದಾದ್ರೂ ಒಂದು ದೊಡ್ಡ ಸರ್ಟಿಫಿಕೇಟು, ಕುಲದ ಗೌರವ, ಜಾತಿ, ದೇಶ ಅಥವಾ ದೊಡ್ಡ ಗುರುಗಳು, ಇನ್ನೇನೇನೇನೇನೋ ದೇವರು ನಮಗೆ ಈ ಗುಣಗಳಿರುವುದರಿಂದ ಅಥವಾ ಈ ಒಂದು ಹಿನ್ನೆಲೆ ಇರುವುದರಿಂದ ನಮಗೆ ಒಲಿಲೇಬೇಕು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ಯಾವುದು ಹೊರಗಿನ ದೊಡ್ಡ ದೊಡ್ಡ ಪಟ್ಟಗಳಿಗೆ ಅಥವಾ ಪ್ರಸಿದ್ಧಿಗೆ ಕಾರಣವಾದ ಲೋಕದಲ್ಲಿ ಗೌರವ ಯಾವ ವ್ಯವಸ್ಥೆಗೆ ಇವತ್ತು ಕೊಡ್ತಾರೋ ಅದು ಯಾವುದನ್ನು ದೇವರು ಗಣಿಸುವುದಿಲ್ಲ. ಕೆಲವು ಕಡೆ ಬೋರ್ಡ್ ಹಾಕಿರ್ತಾರೆ, ನೀವು ತಟ್ಟೆಗೆ ಹಾಕಿದ ದುಡ್ಡು ದೇವರಿಗೆ ಸೇರುವುದಿಲ್ಲ, ಕಾಣಿಕೆ ಡಬ್ಬಿಗೆ ಹಾಕಿದ್ರೆ ಮಾತ್ರ ದೇವರಿಗೆ ಸೇರುತ್ತೆ. ಈ ದೇವರ ಹತ್ರ ಇವ್ರು ಮಾತಾಡಿ ಫಿಕ್ಸ್ ಮಾಡಿ ನಿಂಗೆ ದುಡ್ಡು ಬಂತಾ ಇಲ್ವಾ ಅಂತ ಅಕೌಂಟ್ ನಂಬರ್ ಎಲ್ಲ ಇವರೇ ಮೇಂಟೈನ್ ಮಾಡೋರ್ ತರ ಮಾತಾಡ್ತಿರ್ತಾರೆ. ನೀವು ಹಾಕುವ ದುಡ್ಡು ದೇವರಿಗೆ ಸೇರಬೇಕಾದರೆ ಅಕ್ಕಪಕ್ಕದ ಬೇರೆ ಜಾಗಗಳಲ್ಲಿ ನೀವು ಯಾವುದೇ ಕರ್ಮಾಂಗಗಳನ್ನು ಮಾಡುವಂತಿಲ್ಲ, ದೇವಸ್ಥಾನದಲ್ಲೇ ಮಾಡಿಸ್ಬೇಕು ಅಂತ. ಹೀಗೆ ಬಹಳ ಜನ ದೇವರ ಅಕೌಂಟ್ ನೋಡ್ಕೊಳ್ಳೋರೆಲ್ಲ ಇರ್ತಾರೆ. ಮತ್ತು ಒಂದು ಸುಂದರವಾದ ಮಾತು, ಬಹುಶಃ ಅವನ ಇಡೀ ಮಾತುಗಳಲ್ಲಿ ಅತ್ಯಂತ ಸಾರವತ್ತಾದ ಮಾತು ಹೌದು ಅಂತ ಅನ್ನಬಹುದು ಈ ಮಾತನ್ನ. ವಿಪ್ರಾತ್ ದ್ವಿಷಡ್ಗುಣಯುತಾದರ ವಿಂದನಾಭ ಪಾದಾರವಿಂದ ವಿಮುಖಾತ್ ಸ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ. ಜ್ಞಾನ, ಸತ್ಯ, ದಮ, ಶಮ, ವಿಮತ್ಸರತೆ, ಲಜ್ಜೆ, ದ್ವಂದ್ವ ಸಹಿಷ್ಣುತೆ, ಕೋಪ ಇಲ್ಲದಿರುವಿಕೆ, ದಾನ, ಯಜ್ಞ, ತಪಸ್ಸು, ಅಧ್ಯಯನ ಅಂತ ಹೀಗೆ 12 ವಿಶೇಷ ಗುಣಗಳು ಒಬ್ಬ ವಿಪ್ರನಿಗಿರಬೇಕು ಅನ್ನುವುದನ್ನ ಶಾಸ್ತ್ರ ಹೇಳುತ್ತೆ. ಈ ಇಷ್ಟು ಗುಣಗಳಿದ್ದೂ ಕೂಡ ಒಂದು ವೇಳೆ ಈ ಗುಣಗಳನ್ನ, ಜ್ಞಾನ ಅಂದ್ರೆ ಸಾಮಾನ್ಯ ತಿಳಿವು, ಸತ್ಯ ಅಂದ್ರೆ ಪ್ರಾಮಾಣಿಕತೆ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಶಮ ಅಂತಂದ್ರೆ ಸಮಾಧಾನ ಚಿತ್ತತೆ, ಮಾತ್ಸರ್ಯ ಇಲ್ಲದೆ ಇರುವುದು ಅಂದ್ರೆ ಇನ್ನೊಬ್ಬರ ಬೆಳವಣಿಗೆಗೆ ಎಂದು ಕೈ ಹಿಸುಕಿಕೊಳ್ಳದವರು, ಲಜ್ಜೆ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಸರಿಯುವ ಗುಣ, ದ್ವಂದ್ವಗಳು ಬಂದಾಗ, ಕಷ್ಟ ಸುಖಗಳು ಬಂದಾಗ ಎರಡಕ್ಕೂ ಒಂದೇ ರೀತಿ ಪ್ರತಿಕ್ರಿಯಿಸುವ ಸಮಾಧಾನ ಚಿತ್ತತೆ, ಕೋಪ ಬಾರದೆ ಇರುವುದು, ಇನ್ನೊಬ್ಬನಿಗೆ ಕೈ ಎತ್ತಿ ಕೊಡುವ ಗುಣ, ಯಜ್ಞ ಯಾಗಾದಿಗಳನ್ನು ನಡೆಸುವಂಥದ್ದು, ತಪಸ್ಸು ಒಳ್ಳೆಯ ಆಲೋಚನೆ ಮಾಡುವಂಥದ್ದು, ಅಧ್ಯಯನ ನಿರಂತರ ಶಾಸ್ತ್ರ ಪಾಠಗಳನ್ನ ಕೇಳ್ತಾ ನೋಡ್ತಾ ಮಾಡ್ತಾ ಇರುವಂತಹ ಸ್ವಭಾವದವನು ತಾನೆ. ಗಮನಿಸಿ, ವಿಪ್ರಾತ್, ಎಂಥ ವಿಪ್ರಾತ್? ಷಡ್ಗುಣ ಯುತಾತ್ ಅಂದ್ರೆ 12 ಈ ಗುಣಗಳಿಂದಲೂ ಕೂಡಿದ್ರೆ
ಅವನು ವಿಪ್ರನಾಗ್ತಾನೆ. ಇಷ್ಟು ಗುಣಗಳಿಂದ ಕೂಡಿದ್ದರೂ ಕೂಡ ಒಬ್ಬ ವಿಪ್ರ ಅಕಸ್ಮಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್, ಒಂದು ವೇಳೆ ಈ ವ್ಯಕ್ತಿ ಇಷ್ಟೆಲ್ಲ ಇದೆ ಆದ್ರೆ ಅರವಿಂದ ನಾಭ ಪಾದ ವಿಮುಖಾತ್, ಭಗವಂತನ ಪಾದಾರವಿಂದದ ವಿಷಯದಲ್ಲಿ ಭಕ್ತಿ ಮಾತ್ರ ಅವನಲ್ಲಿ ಶುದ್ಧ ಶುಂಠನಾಗಿದ್ದಾನೆ, ಅತ್ಯಂತ ಪ್ರಾಮಾಣಿಕ, ಅತ್ಯಂತ ದೈವಿ ಅಂದ್ರೆ ಏನು ಜ್ಞಾನಯುತನಾಗಿ ಎಲ್ಲ ಶಾಸ್ತ್ರಗಳ ಪೇಜ್ ನಂಬರ್ ಹೇಳ್ತಾನೆ. ಇಷ್ಟನೇ ಶ್ಲೋಕ ಇಷ್ಟನೇ ಪುಟದಲ್ಲಿ ಇಂಥ ವಿವರಣೆಯನ್ನು ಕೊಟ್ಟಿದ್ದಾರೆ, ಇವ್ರು ಹೀಗ್ ವ್ಯಾಖ್ಯಾನ ಮಾಡಿದರೆ ಈ ಶ್ಲೋಕಕ್ಕೆ ಇದೇ ಶ್ಲೋಕಕ್ಕೆ ಇನ್ನೊಬ್ರು ಹೀಗ್ ವ್ಯಾಖ್ಯಾನ ಮಾಡಿದ್ದಾರೆ ಅಂತ 100 ಪುಟಗಳಷ್ಟು ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬಲ್ಲ ಸ್ವಸಾಮರ್ಥ್ಯ ಇರುವವನಾಗಿದ್ರೂ ಕೂಡ ಗಮನಿಸಿ, ದಾನ ಕೊಡ್ತಾನೆ, ಮಾತ್ಸರ್ಯ ಇಲ್ಲ, ಎಲ್ಲಾ ತರದ ಒಳ್ಳೆಯ ಗುಣಗಳಿದ್ರೂ ಕೂಡ ಅಂಥವನಿಗಿಂತ ಶ್ವಪಚಂ ವರಿಷ್ಠಂ, ಒಬ್ಬ ಊರ ಹೊರಭಾಗದಲ್ಲಿ ನಾಯಿಯನ್ನ ಬೇಯಿಸಿ ತಿನ್ನುವನಾದ್ರೂ ಕೂಡ ಅವನು ಈ ಬ್ರಾಹ್ಮಣನಿಗಿಂತ ಹೆಚ್ಚು ಅಂತ ಅನಿಸಿಕೊಳ್ತಾನೆ. ಯಾವಾಗ ಮನ್ಯೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣ ಪುನಾತಿ ಸಕಲಂ ನತು ಭೂರಿಮಾನಃ. ಆ ಸಜ್ಜನ ಅಥವಾ ಆ ಶ್ವಪಚ ಅಂತಂದ್ರೆ ಊರ ಹೊರಭಾಗದಲ್ಲಿ ವಾಸ ಮಾಡುವಂತಹ ವ್ಯಕ್ತಿ ಪದ್ಮನಾಭನಲ್ಲೇ ತನ್ನ ಮನಸ್ಸು, ಮಾತು, ಶರೀರ, ಪ್ರಾಣ, ಮನಸ್ಸು ಎಲ್ಲವನ್ನು ಅರ್ಪಿಸಿ ಬಿಟ್ಟಿದ್ದಾನೆ. ಅವನಿಗೆ ಶಾಸ್ತ್ರಜ್ಞಾನ ಇಲ್ಲ, ದಾನ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ, ಅಥವಾ ಅಧ್ಯಯನದ ಪರಂಪರೆ ಇಲ್ಲ. ಈ ಎಲ್ಲಾ ರೀತಿಯಿಂದಲೂ ಅವನು ಹಿಂದೆ ಇದ್ರೂ ಕೂಡ ಭಗವಂತನಿಗೆ ವಾತು ಮನಸ್ಸು ಕೃತಿ ಮೂರನ್ನು ಸರ್ವಾತ್ಮನ ಅರ್ಪಿಸಿ ಭಗವಂತನಲ್ಲದೆ ನನಗಾರೂ ಇಲ್ಲ ಅಂತ ಅಂತ್ಯಜನನಾಗಿ ಹುಟ್ಟಿದ್ರೂ ಕೂಡ ಈ ಋತ್ವಿಜನಿಗಿಂತ ಅವನು ಶ್ರೇಷ್ಠ. ಶ್ವಪಚಂ ವರಿಷ್ಠಂ, ಅವನು ಶ್ರೇಷ್ಠ. ಅಂದ್ರೆ ಇಡೀ ಜಗತ್ತನ್ನ ಪವಿತ್ರೀಕರಿಸುವಂತಹ ಭಗವಂತನನ್ನ ಹೊತ್ತರೆ ಅವನು ಪವಿತ್ರನಾಗ್ತಾನೆ ಹೊರತು ಉಳಿದ ಗುಣಗಳಿಂದ ನಾನು ಅತ್ಯಂತ ಸಂಪನ್ನನಾಗಿದ್ದೇನೆ, ಸುಭಗ ಅಂತ ಭಾವಿಸಿಕೊಂಡು ಅವನು ದೇವರ ಹತ್ರ ಬಂದು ಇಷ್ಟೆಲ್ಲ ಗುಣವಂತಿಕೆಯಿಂದ ಕೂಡಿದ್ದಕ್ಕಾಗಿ ನನಗೆ ನೀನು ನನ್ನನ್ನು ಹೆಚ್ಚು ಮೊದಲು ಹತ್ತಿರಕ್ಕೆ ಕರ್ಕೊಳ್ಬೇಕು ಅಂದ್ರೆ ಅವನನ್ನು ಕರ್ಕೊಳ್ಳಲ್ಲ. ಭಗವಂತನಿಗೆ ಶರಣಾಗದ ಮನಸ್ಸು ಎಷ್ಟು ದೊಡ್ಡ ಜ್ಞಾನಿಯಾದ್ರೂ ಕೂಡ ಅದು ಕಡೆಗಣಿಸಲು ಭಗವಂತನಿಂದ ಸಮಾಜದಲ್ಲಿ ನಾವೆಲ್ಲ ಅವನನ್ನೇ ಮೊದಲು ತಂದು ಕೂಡಿಸ್ತೇವೆ, ಅವನಿಗೆ ಮೊದಲು ಎಲೆ ಹಾಕ್ತೇವೆ, ಅವನನ್ನೇ ತೀರ್ಥಕ್ಕೆ ಮೊದಲು ಕರೀತೇವೆ, ಅವನನ್ನೇ ದೇವಸ್ಥಾನದಲ್ಲಿ ಮೆರವಣಿಗೆ ಮಾಡ್ತಾರೆ, ಉಪನ್ಯಾಸಕ್ಕೂ ಅವನನ್ನೇ ಕರೀತಾರೆ. ಎಲ್ಲಾ ಸೌಭಾಗ್ಯಗಳು ಏನಾದ್ರೂ ಸಿಕ್ಕಿದ್ರು ನಮ್ಮ ಲೋಕದಲ್ಲಿ ಜನ ಹಾಗೆ, ಲೋಕಲ್ಗಳೆಲ್ಲ ಹೀಗೆ. ಲೋಕಾತೀತನಾದ ಭಗವಂತ ಮಾತ್ರ ಈ ಎರಡರ ಅಂತರವನ್ನ ಸರಿಯಾಗಿ ಗುರುತಿಸ್ತಾನೆ. ಯಾಕೆಂದ್ರೆ ಅವನ್ ದೇವ್ರು, ನಾವು ಮನುಷ್ಯರು. ಅವನಿಗೆ ಗೊತ್ತಿದೆ ನಾವು ಆ ದಾರಿಯಲ್ಲಿ ಸಾಗುವ ಪ್ರಯತ್ನ ಮಾಡಬಹುದು, ಮಾಡಬಾರದು ಅಂತಲ್ಲ, ಆದ್ರೆ ಅದರಲ್ಲಿ ಯಶಸ್ವಿಗಳಾಗ್ತೇವೆ ಅಂತ ನಮಗೆ ನಮ್ಮನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆದ್ರೆ ಅಹಂಕಾರಿ, ಅದಕ್ಕೆ ಆ ಶಬ್ದ ಕೊನೆಗೊಂದು ಶಬ್ದ ಬಳಸಿದ್ರು, ಇಷ್ಟು ಗುಣಗಳಿದ್ರು ಸಮಸ್ಯೆ ಏನು ಅಂದ್ರೆ ಭೂರಿಮಾನಃ. ಭೂರಿಮಾನ ಅಂದ್ರೆ ಅತ್ಯಂತ ಅಹಂಕಾರಿಯಾಗಿದ್ರೆ ಈ ಗುಣಗಳ ಜೊತೆಗೆ ಅಹಂಕಾರ ಇದ್ದೇ ಇರ್ತೇವೆ. ಏನ್ ಗೊತ್ತಾ, ಇಷ್ಟೆಲ್ಲ ಗುಣ ಇದ್ದಾಗ್ಲೂ ದೇವರ ನೆನಪಾಗ್ಲಿಲ್ಲ ಅಂದ್ರೆ ಅದು ನಾನ್ ಮಾಡ್ತಾ ಇರುವುದು ಅಂತ ಅವನಿಗೆ ಸ್ಥಾನಾಗಿ ಬಂದ್ಬಿಡುತ್ತೆ. ದೇವರ ಎಚ್ಚರ ಇದ್ರೆ ಮಾತ್ರ ದಾನಕ್ಕೆ ಅರ್ಥ ಬರುತ್ತೆ, ದೇವರ ಎಚ್ಚರ ಇದ್ರೆ ಮಾತ್ರ ನಾನು ಸತ್ಯ ಹೇಳುವುದಕ್ಕೊಂದು ಅರ್ಥ ಬರುತ್ತೆ. ಇಲ್ಲಾಂದ್ರೆ ನಾನು ಎಷ್ಟು ಪ್ರಾಮಾಣಿಕ ಅಂತ ಎಲ್ಲರೂ ಎದೆ ತಟ್ಕೊಂಡು ಹೇಳ್ತಿರ್ತಾರೆ. ಅಧ್ಯಯನ ಮಾಡಿದ್ದಾದ್ರೆ ನಾನೆಷ್ಟು ಅಧ್ಯಯನ ಮಾಡಿದ್ದೇನೆ ಅಂತ ಹೇಳ್ತಿರ್ತಾನೆ. ಯಾವುದೋ ಇಂದ್ರಿಯಗಳನ್ನ ನಿಗ್ರಹಿಸಿದವನಾದ್ರೆ ನಾನು ಯಾವತ್ತೂ ಕೂಡ ಒಂದು ತಪ್ಪು ಕೂಡ ಮಾಡಿಲ್ಲ ಅಂತ ತನ್ನ ತಪ್ಪಿಲ್ಲದಿರುವಿಕೆಯೇ ಒಂದು ಅಹಂಕಾರದ ಕೊಂಡಿಯಾಗಿ ತಲೆ ಮೇಲೆ ಕೋಡಾಗಿ ಕಾಣ್ತಾ ಇರುತ್ತೆ. ಯಾವುದೆಲ್ಲ ಹಿಂದೆ ಹೇಳಿದ 12 ಗುಣಗಳಿವೆ ಅದು ದೇವರ ಎಚ್ಚರ ಇಲ್ಲದೆ ಇದ್ರೆ ಪ್ರತಿಯೊಂದು ಅಹಂಕಾರದ ಕೋಡಾಗಿ ಕಾಡುತ್ತವನನ್ನ. ಆದ್ರೆ ಭಗವತ್ ಪ್ರಜ್ಞೆ ಇದ್ರೆ ತಾನೆಷ್ಟು ಚಿಕ್ಕವ, ತಾನೆಷ್ಟು ಸಣ್ಣವ, ನನ್ನಲ್ಲಿ ಏನೂ ಇಲ್ಲ ಹೇಳ್ಕೊಳ್ಬೇಕಾದ ಗುಣಗಳು ಅಂತ ಪೂರ್ತಿ ಶರಣಾಗ್ತಾನೆ ಭಗವಂತನಿಗೆ. ಹಾಗಾಗಿ ಆ ಗುಣಗಳೆಲ್ಲ ಭಗವಂತನ ಎಚ್ಚರದ ಪ್ರೀತಿಯ ಗುಣ ಇದ್ದಾಗ ಮಾತ್ರ ಅದು ಅರ್ಥವತ್ತಾಗತ್ತೆ ಅನ್ನೋದನ್ನ ಒಬ್ಬ ಪ್ರಹ್ಲಾದನಂಥವನ ಬಾಯಿಯಲ್ಲಿ ಭಾಗವತ ಹೇಳಿ ಅದನ್ನು ಉಲ್ಲೇಖ ಮಾಡುತ್ತೆ. ಅಂದ್ರೆ ಅವರಿಗೆ ಯಾವತ್ತೂ ಕೂಡ ಶಾಸ್ತ್ರಗಳಿಗೆ ಯಾವತ್ತೂ ಕೂಡ ಇವರು ದೊಡ್ಡವರು ಇವರು ಚಿಕ್ಕವರು ಅಂತ ಈ ಪಕ್ಷಪಾತ ಮಾಡುವ ಬುದ್ಧಿ ಇಲ್ಲ. ಒಂದು ವೇಳೆ ಹಾಗೆ ಇದ್ದಿದ್ರೆ ಈ ಶ್ಲೋಕವನ್ನು ಡಿಲೀಟ್ ಮಾಡಬಹುದಿತ್ತು ವೇದವ್ಯಾಸರು. ಬೇಡ, ಇದ್ಯಾಕೋ ಸ್ವಲ್ಪ ಸಮಯ ಇಲ್ಲ, ನಮ್ಮನ್ನೆಲ್ಲ ಹೀಯಾಳಿಸುವಂತಹ ಮಾತು ಬರ್ತಾ ಇದೆ, ಇದನ್ನ ತೆಗ್ಬಿಡೋಣ ಅಂತ ತೆಗ್ಬಿಡ್ತಿದ್ರು. ಅದನ್ನ ಆಚಾರ್ಯರು ಕೂಡ, ಮಧ್ವಾಚಾರ್ಯರು ಕೂಡ ಇದಕ್ಕೆ ವ್ಯಾಖ್ಯಾನ ಬರೆಯುವಾಗ
ಭಗವಂತನ ಭಕ್ತಿಯೇ ಎಲ್ಲದಕ್ಕೂ ಪ್ರಧಾನವಾದ ಅರ್ಥವನ್ನ ತುಂಬುತ್ತೆ. ಎಲ್ಲ ಗುಣಗಳು ಅರ್ಥವತ್ತಾಗುವುದು ಯಾವಾಗ ಅಂದ್ರೆ ಈ ಭಗವತ್ ಪ್ರೀತಿ ಅನ್ನುವ ಗುಣ ಇದ್ರೆ ಮಾತ್ರ. ಅದನ್ನೇ ನಾನು ಹೇಳಿದ್ದು. ಉಳಿದ ಯಾವುದೇ ಗುಣಗಳು ಅವನಲ್ಲಿ ಭಗವತ್ ಪ್ರೀತಿ ಇಲ್ಲದೆ ಇದ್ದಾಗ ಅದು ಅಹಂಕಾರಕ್ಕೆ ಕಾರಣವಾಗುತ್ತೆ. ಯಾಕಂದ್ರೆ ನಾನು 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 ಅಂತ ಬರುತ್ತೆ ಎಲ್ಲದರಲ್ಲೂ. ಯಾವಾಗ ನಾನೇನು ಅಲ್ಲ, ಇದರ ಮುಂದೆ ನಾನೇನು ಅಲ್ಲ ಅನ್ನೋದು ಎಚ್ಚರ ಇದ್ದು ಆ ಗುಣ ಇದ್ರೆ ಅದು ಗುಣಮಯ ಆಗಿ ಅವನನ್ನ ಇನ್ನೂ ಎತ್ತರಕ್ಕೆ ಏರಿಸುತ್ತೆ. ಹೀಗೆ ನೈವಾತ್ಮನಃ ಪ್ರಭುರಯಂ ನಿಜಲಾಭ ಪೂರ್ಣೋ ಮಾನಂ ಜನಾದ ವಿದುಷಃ ಕರುಣೋ ವೃಣೀತೆ ಯಜ್ಜನೋ ಭಗವತೆ ವಿದಧೀತ ಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಯ ಯಥಾ ಮುಖ ಶ್ರೀ. ಭಗವಂತನಿಗೆ ಏನು ತಿಳಿಯದ ಮಂದಿ ನಾನೇ ಎಲ್ಲವನ್ನು ಮಾಡುವವನು ಅಂತನ್ನುವ ಭಾವದಿಂದ ಪೂಜೆಯನ್ನು ಅವನು ಮಾಡಿದ್ರೂ ಕೂಡ ದೇವರದನ್ನೇನು ಬಹಳ ಗಂಭೀರವಾಗಿ ಸ್ವೀಕರಿಸಲ್ಲ. ಏನೋ ಪಾಪ ಮಾಡ್ತಾ ಇದೆ, ಮಾಡ್ಲಿ ಅಂತ ಸುಮ್ನಿರ್ತಾನೆ. ಯಾಕೆಂದ್ರೆ ಅವನಿಗೆ ತಾನು ಮಾಡ್ತಾ ಇರುವುದರಿಂದ ದೇವರಿಗೇನು ಉಪಕಾರ ಆಗ್ತಾ ಇದೆ ಅಂತ ಅನ್ಕೊಂಡ್ ಮಾಡ್ತಿರ್ತಾನೆ. ದೇವರಿಗೆ ಅದು ಬೇಡವೇ ಬೇಡವಾ ಅಂತ ಸ್ಥಿತಿ. ನನಗೇನು ಉಪಕಾರ ಮಾಡ್ಲಿಕ್ಕೆ ನೀನೇನು ಹೊಗಳುದು ಬೇಡಪ್ಪ, ನಿನಗೆ ನಿಜವಾಗಿಯೂ ನನ್ನಲ್ಲಿ ಆ ಗುಣ ಇದೆ ಅಂತ ಅನ್ನುವ ಭಾವ ಇದ್ರೆ ಮಾತ್ರ ಹೊಗಳು. ಭಾರೀ ಶಬ್ದ, ದೊಡ್ಡ ದೊಡ್ಡ ಶಬ್ದಗಳನ್ನ ಹಾಕಿ ಕೆಲವರೆಲ್ಲ ಸಭೆಗಳಲ್ಲಿ ಭಾಷಣ ಹೊಡಿತಾ ಇರ್ತಾರೆ. ಹೊಗಳುದು ಅಂದ್ರೆ ಅದು ಚಿನ್ನದ ಶೂಲ, ಏರಿದವನು ಪ್ರಾಣ ಕಳ್ಕೊಳ್ಳೇಬೇಕು. ಆದ್ರೆ ಜನರಿಗೆ ಅದೇ ಬೇಕಿರುತ್ತೆ. ಅವನು ಹೊಗಳುದು ಸುಳ್ಳು ಅಂತ ಗೊತ್ತಿದ್ರು ಯಾರೋ 10 ಜನ ನನ್ನನ್ನು ಹಾಗೆ ನಂಬಿ ನಾಳೆ ನನಗೆ ಒಂದಿಷ್ಟು ಮರ್ಯಾದೆ ಕೊಡ್ತಾರಲ್ಲ, ಅದಲ್ಲ ಅಂತ ಅವನಿಗೆ ಗೊತ್ತಿರುತ್ತೆ. ನಾನು ಅಷ್ಟೆಲ್ಲ ಓದಿಲ್ಲ ಅಂತ ಗೊತ್ತಿದೆ. ಯಾರೋ ಒಬ್ರು ಬಹಳ ಒಂದು ದೊಡ್ಡ ಪುಸ್ತಕ ಬರೆದಿದ್ರು. ಪುಸ್ತಕ ಬರೆದಾಗ ಅದ್ರದ್ದೊಂದು ಸೆಮಿನಾರ್ ಇತ್ತು. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲಾ ವಿದ್ವಾಂಸರು ಆ ಪುಸ್ತಕದ ಬಗ್ಗೆ ಹೊಗಳಿದ್ದು. ಎಷ್ಟು ಹೊಗಳಿದ್ರು ಅಂದ್ರೆ ಆ ಮನುಷ್ಯನಿಗೆ ಕೊನೆಗೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವ್ರು ಕೊನೆಗೆ ಸಭೆಯಲ್ಲಿ ತನ್ನ ಉಪಸಂಹಾರದ ಭಾಷಣದಲ್ಲಿ ಹೇಳಿದ್ರು, ನನಗಿಷ್ಟೆಲ್ಲ ಗೊತ್ತಿದೆ ಅಂತಾನೆ ಗೊತ್ತಿರ್ಲಿಲ್ಲ, ಈಗ ಇವರೆಲ್ಲ ಹೇಳಿದ್ಮೇಲೆ ಗೊತ್ತಾಯ್ತು ಅಂತಂದ್ರು. ಅವರ ವ್ಯಾಖ್ಯಾನದಲ್ಲಿ ಅವ್ರು ಹೇಳುವಾಗ ಇದು ಈ ವ್ಯಾಖ್ಯಾನದ, ಅವ್ರಿಗೆ ಆ ವ್ಯಾಖ್ಯಾನವೂ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅವ್ರ ಪಾಡಿಗೆ ಏನೋ ಬರೆದಿದ್ರು. ಅಂದ್ರೆ ಹೀಗೆ ಕೆಲವೊಂದ್ ಸರ್ತಿ ಆ ಹೊಗಳುವವರ ಭರದಲ್ಲಿ ಆ ವ್ಯಾಖ್ಯಾನದಲ್ಲಿ ಇಷ್ಟು ವಿವರ ಇದೆ, ಅದನ್ನಿಷ್ಟು ಸಂಕ್ಷಿಪ್ತವಾಗಿ ಇವರು ಸಂಗ್ರಹ ಮಾಡಿದ್ದಾರೆ, ಅಂತ ವ್ಯಾಖ್ಯಾನಗಳನ್ನೆಲ್ಲ ಇವರು ಮುಟ್ಟಿದ್ದಾರೆ. ಹೌದಾ, ಅಷ್ಟೆಲ್ಲ ವ್ಯಾಖ್ಯಾನ ಇದೆ, ಈತುಮಂತ ಗೊತ್ತಿತ್ತು. ಅವರು ತುಳುವಲ್ಲಿ ಹೇಳುವಾಗ ಈತುಮಂತ ಗೊತ್ತಿತ್ತು ಅಂತ ಎಂಕೆ ಗೊತ್ತುತ್ರಿ ಅಂತ ಅಂದ್ರು. ಇಷ್ಟೆಲ್ಲ ಗೊತ್ತಿತ್ತು ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ. ಹೀಗೆ ಕೆಲವೊಂದ್ ಸರ್ತಿ ಹೊಗಳುತನ ಎಲ್ಲೆಲ್ಲೋ ದಾರಿ ತಪ್ಪಿಸುವಂತಹ ಅಪಾಯ ಮನುಷ್ಯನಿಗಿದೆ. ಹಾಗಾಗಿ ಜ್ಞಾನಿಗಳು ಕೂಡ ಯಾರಾದ್ರೂ ಲಾಭಕ್ಕಾಗಿ ಭಗವಂತನನ್ನ ಪ್ರಾರ್ಥಿಸಿದ್ರು ಅದನ್ನು ಅಷ್ಟು ಮೆಚ್ಚುವುದಿಲ್ಲ. ಅವನು ಮೆಚ್ಚುವುದು ಯಾವ ಕಾರಣಕ್ಕೆ ಅಂತಂದ್ರೆ, ನಿಸ್ಪೃಹನಾಗಿ ನೀನೇ ಸರ್ವಸ್ವ, ನಿನ್ ಹೊರತು ಪೊರೆವವರ ಹರಿಯೇ ಅಂತ ಪೂರ್ತಿ ಅವನಿಗೆ ಶರಣಾಗಿ ಯಾರು ಕರೆಯುತ್ತಾನೋ ಆಗ ಅವನು ಅಮೃತದ ರಸ ಮಳೆಯನ್ನು ಗರೆಯುತ್ತಾನೆ. ಕರುಣಾಶಾಲಿ ಅನ್ನುವ ಎಚ್ಚರ ಅವನಿಗಿದ್ರೆ ಯಾವತ್ತೂ ಯಾರನ್ನು ಕೈ ಬಿಡುವವನಲ್ಲ. ಏನೇ ಜೀವನದಲ್ಲಿ ಏರಿಳಿತಗಳು ಬಂದ್ರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೇ ಆಗಿರುತ್ತೆ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನ ಮಾಡುವೆಯೋ ದೇವಾ ಅಂತ ಒಂದು ದಾಸರು ಒಂದು ಸುಂದರವಾದ ಪದ್ಯವನ್ನ ಹಾಡಿ ತಮ್ಮ ಕರ್ಮದ ಏರಿಳಿತದಿಂದ ಆದ ಕಷ್ಟ ನಷ್ಟಗಳನ್ನೆಲ್ಲ ಅವನಿಗೇ ಒಪ್ಪಿಸಿ ಜಹಾತಿಹ ಉಭಯ ಸುಕೃತ ದುಷ್ಕೃತೆ ಏನದು ಕೃಷ್ಣನು ಗೀತೆಯಲ್ಲಿ ಹೇಳುವಾಗ ಉಭೇ ಸುಕೃತ ದುಷ್ಕೃತೆ ಜಹಾತಿ, ಸುಕೃತ ದುಷ್ಕೃತೆ ಉಭೇ ಅಪಿ ಜಹಾತಿ. ಸುಕೃತಗಳನ್ನು ದುಷ್ಕೃತಗಳನ್ನು ಎರಡನ್ನೂ ಭಗವಂತನಿಗೆ ಒಪ್ಪಿಸಿ ಭಗವಂತನಲ್ಲಿ ಶರಣಾಗ್ತಾನೆ. ಹೀಗೆ ಪೂಜೆಯನ್ನ ಸಜ್ಜನನಾದವನು ಕೊಟ್ಟಾಗ ಸ್ವೀಕಾರ ಮಾಡುತ್ತಾನೆ. ಅದಕ್ಕೊಂದು ಚಂದದ ಉದಾಹರಣೆ ಕೊಡ್ತಾನೆ. ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾಮುಖ ಶ್ರೀಹಿ. ಕನ್ನಡಿಯಲ್ಲಿ ಪ್ರತಿಬಿಂಬ ಚೆನ್ನಾಗಿ ಕಾಣಬೇಕು ಅಂದ್ರೆ ಕನ್ನಡಿಗೆ ಅಲಂಕಾರ ಮಾಡಿದ್ರೆ ಆಗುತ್ತಾ? ತನಗೆ ಅಲಂಕಾರ ಮಾಡಿಕೊಂಡ್ರೆ ಕನ್ನಡಿಯ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಜೀವ ಭಗವಂತನ ಪ್ರತಿಬಿಂಬ, ಭಗವಂತ ಬಿಂಬ.
ಬಿಂಬನಿಗೆ ಅಲಂಕಾರ ಮಾಡಿದ್ರೆ ಪ್ರತಿಬಿಂಬರಾದ ನಮ್ಮಲ್ಲಿಯೂ ಕೂಡ ಆ ಗುಣಗಳು ಅಭಿವ್ಯಕ್ತವಾಗುತ್ತೆ. ಅವನಲ್ಲಿ ಏನನ್ನ ಚಿಂತಿಸಿ ನಾವು ಪ್ರೀತಿಸಿ ಪೂಜಿಸ್ತೇವೋ ಅದು ನಮ್ಮಲ್ಲೂ ಕೂಡ ಅಭಿವ್ಯಕ್ತಿ ಆಗುತ್ತೆ. ಭಗವಂತನನ್ನ ಯಾವಾಗ್ಲೂ ನಗುಮೊಗದವನು, ನೆಮ್ಮದಿಯಿಂದಿರುವವನು, ಎಲ್ಲರನ್ನೂ ಪ್ರೀತಿಸುವವನು, ಎಲ್ಲ ಕಷ್ಟಗಳನ್ನು ಕಳೆಯುವವನು ಅಂತ ಯಾರು ಚಿಂತಿಸ್ತಿರ್ತಾನೋ ಅವನ ಮುಖದಲ್ಲೂ ನಗೆ ಮಾಸುವುದಿಲ್ಲ, ಅವನಲ್ಲೂ ನೆಮ್ಮದಿ ತುಂಬಿ ತುಳುಕ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅವನು ಯಾವುದೇ ಕಷ್ಟಗಳಿಗೆ ಹಿಂದೆ ಸರಿಯುವ ಪ್ರಕ್ರಿಯೆ ಉಂಟಾಗುವುದಿಲ್ಲ. ಹೀಗೆ ಯಾವ ಸಜ್ಜನರು ಭಗವಂತನನ್ನೇ ಕಂಡು ಜನರಲ್ಲಿ ಸೇವೆ ಮಾಡ್ತಾರೋ ಅದು ಅವರಿಗೆ ನಾಳೆ ಪ್ರತಿಯಾಗಿ ಕಷ್ಟಗಳ ಕಾಲದಲ್ಲಿ ಉಪಕಾರವಾಗಿ ಲಭ್ಯವಾಗುತ್ತೆ. ಉಪಕಾರ ಆಗ್ಬೇಕು ಅಂತ ಮಾಡುವುದಲ್ಲ, ಮಾಡಿದ ಕೆಲಸದಿಂದ ಉಪಕಾರವಾದ ಕಾರಣಕ್ಕೆ ನಮಗೂ ಕೂಡ ಅದರ ಪ್ರತ್ಯುಪಕಾರ ಲಭ್ಯವಾಗುತ್ತೆ. ಹೀಗೆ ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ಸರ್ವಾತ್ಮನಾ ಹಿ ಗೃಣಾಮಿ ಯಥಾ ಮನೀಶಂ ನೀಚೋಜಯ ಗುಣ ವಿಸರ್ಗ ಮನು ಪ್ರವಿಷ್ಟ ಊಯೇತ ಯೇನ ಹಿ ಪುಮಾನ್ ಅನುವರ್ಣಿತೇನ. ಭಗವಂತನಿಗೆ ಒಪ್ಪಿಸದೆ ಸುಖ ಭೋಗಗಳನ್ನ ನನ್ನದು, ನನ್ನ ಪರ್ಸನಲ್ ಇದ್ದದ್ದನ್ನು ಇನ್ನೊಬ್ಬರ ಪರ್ಸನಲ್ಗೆ ಯಾಕೆ ಉಪಯೋಗಿಸ್ಬೇಕು ಅಂತ ಖರ್ಚು ಮಾಡದೆ ಭೋಗಕ್ಕಾಗಿ ಮಾತ್ರ ಬಳಸ್ತಾನೆ ಅಂತಂದ್ರೆ ಇನ್ನೊಬ್ರಿಗೆ ಕೊಡದೇ ಇದ್ದದ್ದರ ಪರಿಣಾಮ ಇವನಿಗೆ ಅಗತ್ಯ ಇದ್ದಾಗ ಬೇರೆಯವ್ರು ಯಾರು ಕೊಡಲ್ಲ. ನಮ್ಮ ಸುಖ ನಮ್ಮ ಕೈಯಲ್ಲಿಲ್ಲ. ನಮ್ಮ ಸುಖ ನಮ್ಮ ಹತ್ರ ಇರುವುದು ಬೇರೆಯವ್ರ ಸುಖ. ನಾವು ಬೇರೆಯವ್ರ ಸುಖವನ್ನ ಹಂಚಿಬಿಟ್ರೆ ನಮ್ ಸುಖ ಯಾರ್ದು ಬೇರೆಯವ್ರ ಕೈಯಲ್ಲಿ ಇರುತ್ತಲ್ಲ ಅದು ವಾಪಸ್ ನಮ್ಗೆ ಬರುತ್ತೆ. ಯಾಕಂದ್ರೆ ಅವ್ರ ಸುಖ ಬೇಕು ಅಂತ ನಮ್ಮಿಂದ ತಗೊಂಡದ್ದನ್ನ ಅವ್ರು ವಾಪಸ್ ಇನ್ನೊಂದು ಕೈಯಿಂದ ಕೊಡ್ಲೇಬೇಕಾಗತ್ತದನ್ನ. ಎರಡೂ ಸುಖವನ್ನ ಅವನ್ ಸುಖನೂ ನಾನೇ ಉಣ್ತೇನೆ, ನನ್ ಸುಖನೂ ನಾನೇ ಉಣ್ತೇನೆ ಅಂತ ಯಾರಿಗೂ ಉಣ್ಲಿಕ್ಕಾಗಲ್ಲ. ಅವ್ರವ್ರ ಅಡ್ರೆಸ್ ಇದ್ದ ಪಾರ್ಸೆಲ್ ಮಾತ್ರ ತಗೊಳ್ಲಿಕ್ಕಾಗತ್ತೆ. ಬೇರೆಯವ್ರ ಅಡ್ರೆಸ್ ಇದ್ದ ಪಾರ್ಸೆಲ್ ತಗೊಳ್ಲಿಕ್ ಹೋದ್ರೆ ಅವನು ಬೈದು ಕಳಿಸ್ತಾನೆ, ನಿಮ್ ಮೇಲೆ ಕೇಸ್ ಹಾಕ್ತೇನೆ ಅಂತ. ಯಾಕೆಂದ್ರೆ ಬದುಕಿನಲ್ಲಿ ಲೆಕ್ಕಾಚಾರದಲ್ಲಿ ಭಗವಂತ ಸುಖ ದುಃಖಗಳನ್ನು ಉಣಿಸುವಾಗ ಇನ್ಯಾರದ್ದೋ ದುಃಖವನ್ನ ನಮಗೆ ಉಣಿಸುವುದು ಸಾಧ್ಯವೇ ಇಲ್ಲ. ಭಗವಂತನ ಮಹಿಮೆ ಅತ್ಯಂತ ಅಚಿಂತ್ಯ, ಅದು ಚಿಂತಿಸ್ಲಿಕ್ಕೆ ಸಾಧ್ಯವಾಗುವಂತದ್ದಲ್ಲ. ನಾನು ನಿನ್ನ ಆ ಅಚಿಂತ್ಯವಾದ ಗುಣಗಳನ್ನ ಸ್ತುತಿ ಮಾಡಿ ಮಾತಿನಿಂದ ಹಿಡಿದಿಡಲಾರೆ, ನಿನ್ನ ಎಲ್ಲ ಗುಣಗಳನ್ನ ಹೇಳಿ ಮುಗಿಸಲಾರೆ. ನನ್ನ ಮಾತುಗಳು ಸಾಕಾಗದು, ಪದಗಳೇ ಸೋಲ್ತಾವೆ, ಸಾಲುಗಳೇ ಸೋಲ್ತಾವೆ, ನಿನ್ನ ಗುಣಗಳ ಬಗ್ಗೆ ಹೇಳಿ ಮುಗಿಯುವುದಿಲ್ಲ. ಏನು ಮಾತಿನಲ್ಲಿ ಹೇಳಿದರೆ ಏನೋ ಒಂದು ಹಾಡಿತ್ತಲ್ಲ, ಅದ್ ಯಾವ್ದೋ ಅವನು ಹುಡುಗಿ ಬಗ್ಗೆ ಹೇಳ್ತಾನೆ, ಅದು ದೇವರಿಗೆ ಬಹಳ ಸೂಟ್ ಆಗಿ ಹೊಂದುವ ಸಾಲು. ತಾಳಕ್ಕೆ ಸಿಗದು ಅಂದದ ಸಾಲು ಅಂತ ಏನೋ ಬರುತ್ತೆ. ಮಾತಲ್ಲಿ ಹಿಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ, ಅದು ವೇದದ್ದೇ ಮಾತದು. ಏನು ಅಪ್ರಾಪ್ಯೈವ ಏನು ಅಪ್ರಾಪ್ಯ ಮನಸಾ ಸಹ, ಎಷ್ಟು ಪದಗಳಿಂದ ಹೇಳಿದ್ರು ಅವನನ್ನ ಪಡೆಯಲಾರದೆ ಪದದ ತಾಯಿ ಹಿಂತಿರುಗಿ ಬಂದ್ಲಂತೆ. ಅವಳಿಗೆ ಅಷ್ಟು ಭಗವಂತನ ಬಗ್ಗೆ ಹೇಳಿ ತನ್ನ ಪದಗಳಲ್ಲಿ ಹಿಡಿದಿಡ್ಲಿಕ್ಕೆ ಆಗ್ಲಿಲ್ಲ. ಮಾತು ಮುಗಿಯಿತು ಹೊರತು ಅವನ ಬಗ್ಗೆ ಗುಣಗಳನ್ನ ಹೇಳಿ ಮುಗಿಲಿಲ್ಲ ಅಂತ ಅವನು ಅದನ್ನೇ ಹೇಳ್ತಾನೆ. ತಸ್ಮಾದಹಂ ವಿಗತ ವಿಕ್ಲವ ಈಶ್ವರಸ್ಯ ನಹಿ ಗೃಣಾಮಿ, ನಿನ್ನನ್ನ ಸ್ತೋತ್ರ ಮಾಡ್ಲಿಕ್ಕೆ ನನ್ನ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ಮನುಷ್ಯ ಪ್ರಕೃತಿಯ ಬಂಧದಲ್ಲಿ ಸಿಕ್ಕಿದ್ದಾನೆ. ಭಗವಂತನ ಮಹಿಮೆಯನ್ನ ವರ್ಣಿಸಿದ್ರೆ ಮಾತ್ರ ಅವನು ಬಂಧ ಮುಕ್ತನಾಗ್ತಾನೆ. ಹಾಗಾಗಿ ಭಗವಂತನನ್ನ ನಾವು ಪ್ರಾರ್ಥಿಸುವಾಗ ಏನ್ ಕೇಳಬೇಕು ಅಂತಂದ್ರೆ, ಮುಕ್ತಿ ಕೊಡುವವನೇ ಅಂತಾನೆ ಕೇಳಬೇಕು. ಜೈಲರು ಅವನ ಹತ್ರ ಕೀ ಇರುತ್ತೆ, ಅವನು ಬಿಡಿಸ್ಬೇಕಾದ್ರೆ ಆ ಜೈಲರೇ ಬರ್ಬೇಕು. ಉಳಿದವರು ಎಷ್ಟೇ ಪತ್ರ ಓದಿ ನಿನ್ನ 20 ವರ್ಷದ ಜೈಲು ವಾಸ ಪೂರ್ಣವಾಗಿದೆ, ಇನ್ನು ನೀನು ಮನೆಗೆ ಹೋಗ್ಬಹುದು ಅಂತ ಹೇಳಿದ್ರು ಕೂಡ ಅವನೇನ್ ಬಾಗಿಲು ತೆಕ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆ ಜೈಲರ್ ಬಂದು ಆ ಕೀ ತೆಗೆದು ಬಿಟ್ರೆ ಮಾತ್ರ ಯಾರವನನ್ನ ಒಳಗ್ ಹಾಕಿದಾನೋ ಬೇಕಾದ್ರೆ 100 ಪೇಜ್ ಓದ್ಬೋದು. ನಿನ್ನನ್ನ ಬಿಡುಗಡೆಗೊಳಿಸಲಾಗಿದೆ, ನಿನ್ನನ್ನು ಬಿಡುಗಡೆಗೊಳಿಸಲಾಗಿದೆ ಅಂತ ಕೋರ್ಟಿನ ಆರ್ಡರ್ ಅನ್ನ 100 ಸರ್ತಿ ಓದ್ಬೋದು. 100 ಸರ್ತಿ ಓದಿದ್ರು ಅವನಿಗೆ ಬಿಡುಗಡೆ ಆಗಲ್ಲ. ಬಿಡುಗಡೆ ಆಗತ್ತೆ ಅಂತ ಗೊತ್ತಾಗತ್ತೆ ಬಿಟ್ರೆ, ಬಿಡುಗಡೆ ಆಗ್ಬೇಕಾದ್ರೆ ಬಿಡುಗಡೆಗೊಳಿಸುವವನು ಯಾರು ಒಳಗ್ ಹಾಕಿದಾನೋ ಅವನೇ ಕೀಲಿ ತೆಗಿಬೇಕು. ಹಾಗೆ ಈ ಸಂಸಾರಕ್ಕೆ ತಂದವನೇ ಮತ್ತೆ ಸಂಸಾರದಿಂದ ಹಿಂತೆಗಿಬೇಕು ನಮ್ಮನ್ನ.
ಬೇರೆ ಯಾರೂ ಮಧ್ಯದಲ್ಲಿ ಬಂದು ನಾನು ಇವನನ್ನು ಬಿಡಿಸ್ತೇನೆ ಅಂತ ಬಂದ್ರೆ ಅವನು ನಮ್ಮೊಟ್ಟಿಗೆ ಸಿಕ್ಕಾಕೊಂಡು ಜೊತೆಯಲ್ಲೇ ನಾನು ನೀನು ಇಬ್ರು ಕಂಬಿಗಳನ್ನ ಮತ್ತೆ ಮೊದಲಿನಿಂದ ಲೆಕ್ಕ ಮಾಡೋಣ ಅಂತ ಕೂಡ್ಬೇಕಷ್ಟೇ. ಅವ್ರು ಏನು ಅಕಸ್ಮಾತ್ ಯಾರೋ ಬಿಡಿಸ್ಲಿಕ್ಕೆ ಹೋದ ಅಂತ ಇಟ್ಕೊಳ್ಳಿ, ಅವನನ್ನು ತೆಗೆದು ಒಳಗೆ ಹಾಕ್ತಾರೆ. ನಿನ್ಗೆ ಯಾರು ಹೇಳಿದ್ದು? ನಿನ್ಗೇನ್ ಅಗತ್ಯ ಇದೆ? ನೀನ ಇಲ್ಲಿಯ ಜೈಲರು? ನೀನ ಇಲ್ಲಿ? ಇಲ್ಲ ಇಲ್ಲ, ಅವನನ್ನು ನಾನು ಬಿಡಿಸ್ಬೇಕು ಅಂತ ಸಂಕಲ್ಪ ಮಾಡಿದ್ದೆ, ನಾನು ಬಿಡಿಸ್ಬೇಕು, ನನ್ನ ಹತ್ರ ಶಕ್ತಿ ಇದೆ. ಆಯ್ತು, ಶಕ್ತಿ ನಿನಗೆ ಒಳಗೆ ಬಂಧನದಲ್ಲಿ ಕೂತು ಇನ್ನು 4 ಮುದ್ದೆ ಮುರಿಯುವ ಶಕ್ತಿಯು ನಿನಗೆ ದೇವರು ಕೊಡ್ಲಿ, ಬಾ ಅಂತ ಒಳಗೆ ಕೂಡಿಸ್ಕೊತಾನ ಅವನನ್ನ. ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನ ಯಾರು ಮಾಡ್ಬೇಕೋ ಅವನೇ ಮಾಡ್ಲಿಕ್ಕಾಗುದು ಹೊರತು ಬೇರೆಯವರು ಮಾಡಿದ್ರೆ ಅದು ಲೆಕ್ಕಕ್ಕಿಲ್ಲ. ಹಾಗಾಗಿ ಬಂಧನವನ್ನ ತಂದಿತ್ತವ ಅವನೇ ವಾಪಸ್ಸು ಈ ಮುಕ್ತಿಯನ್ನ ಕೊಡಬೇಕಾದ್ರಿಂದಾಗಿ ಯಥಾಮತಿ ನಿನ್ನನ್ನ ನಾನು ಸ್ತೋತ್ರ ಮಾಡುವಾಗ ಮುಕ್ತಿಯನ್ನ ನೀಡುವವನೇ ಅಂತ ನಾನು ಕೇಳ್ತೇನೆ. ಅದು ಎಷ್ಟು ನಿನ್ನನ್ನ ಮುಟ್ಟುತ್ತೋ ಗೊತ್ತಿಲ್ಲ. ನಾನು ನಿನ್ನನ್ನು ಮುಟ್ಲಿ ಅಂತ ಹೇಳ್ತಾ ಇರುವುದಲ್ಲ, ನಾನು ಹೇಳಿ ನನ್ನ ಮಾತನ್ನ ಶುದ್ಧಗೊಳಿಸುವ ಪ್ರಯತ್ನದಲ್ಲಿ ಇದ್ದೇನಷ್ಟೇ. ಅದು ಸತ್ಯ ಅಂತ ಗೊತ್ತಿದೆ, ಆದ್ರೆ ಅದು ನಿನ್ನನ್ನ ಮುಟ್ಟುತ್ತೆ ಅಷ್ಟು ಎತ್ತರಕ್ಕೆ ಆ ಪದಗಳಲ್ಲಿರುವ ಭಾವ ನಿನ್ನ ಎಲ್ಲ ಸಂಗತಿಗಳನ್ನು ಹೇಳುತ್ತೆ ಅಂತ ನಾನು ಭಾವಿಸಿಲ್ಲ. ಆದ್ರೆ ಆ ಮಾತುಗಳನ್ನ ಹೇಳುವುದ್ರಿಂದ ನನ್ನ ಬದುಕಿಗೆ ಪಾವಿತ್ರ್ಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಪೂಯೇತ ಮಾಂ, ನನ್ನನ್ನದು ಪವಿತ್ರೀಕರಿಸತ್ತೆ. ಸರ್ವೇ ಹ್ಯಮಿ ವಿಧಿಕರಾಸ್ತವ ಸತ್ವಧಾಮ್ನೋ ಬ್ರಹ್ಮಾದಯೋ ವಯಮಿವೇಶ ಚೋದ್ವಿಜಂತಃ ಕ್ಷೇಮಾಯ ಭೂತಯೇ ಉತಾತ್ಮ ಸುಖಾಯ ಚಾಸ್ಯ ವಿಕ್ರೀಡಿತಂ ಭಗವತೋ ರುಚಿರಾವತಾರೈಃ. ಬ್ರಹ್ಮಾದಿ ದೇವತೆಗಳು ಕೂಡ ಜ್ಞಾನಾನಂದ ಪೂರ್ಣನಾದ ನಿನ್ನನ್ನ ಆರಾಧಿಸುವ, ನಿನ್ನ ಆಜ್ಞೆಗಳನ್ನ ಪಾಲಿಸುವ ನಮ್ರ ಸೇವಕರು. ಅವರಿಗೆ ನಾವು ತುಂಬಾ ದೊಡ್ಡ ಸ್ಥಾನದಲ್ಲಿದ್ದೇವೆ ಅಂತ ಎಂದೂ ಹಮ್ಮು ಬಿಮ್ಮು ಯಾವುದು ಇಲ್ಲ ಅವರಿಗೆ. ಅಂತಹ ಸ್ಥಾನದಲ್ಲಿ ಇದ್ದದ್ದಕ್ಕಾಗಿ ನಮ್ಮನ್ನ ಎಲ್ರೂ ಕೂಡ ಗೌರವಿಸ್ಬೇಕು ಅಂತ ಅವ್ರು ಯಾವತ್ತೂ ಕೂಡ ಹಾತೊರು. ಇಲ್ಲ ಅಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಅಸುರ ಬಾಲಕನನ್ನ ನೀನು ಹೋಗಪ್ಪ ಅಂತ ನನಗೆ ಕ್ರೆಡಿಟ್ ಕೊಡ್ಲಿಕ್ಕೆ ಇಷ್ಟಪಡ್ತಾರ? ಅವರು ನಿಜವಾಗಿ ದೊಡ್ಡವರು. ಯಾರು ದೊಡ್ಡವರು ಅಂದ್ರೆ ಯಾರು ಎಷ್ಟು ಸಣ್ಣ ಮಟ್ಟದಲ್ಲಿರುವ ವ್ಯಕ್ತಿಗಳ ಜೊತೆಗೂ ತಮ್ಮನ್ನ ಒಡ್ಡಿಕೊಂಡು ಅವರ ಜೊತೆಗೆ ಬಾಳಿ ಬದುಕುವ ಆಸೆಯನ್ನ ತೋರ್ತಾರೋ ಅವರು ದೊಡ್ಡವರು. ಸಣ್ಣ ಕೆಲಸ ಇದ್ ನಾನು ಯಾಕೆ ಮಾಡ್ಲಿ? ಯಾರೋ ಹೋಗುವಾಗ ಅವರ ಚೀಲದಲ್ಲಿ ಇದ್ದ ಪದಾರ್ಥಗಳು ಬಿದ್ದು ಹೋಗ್ತಾ ಇರುತ್ತೆ, ಅವ್ರಿಗೆ ಗೊತ್ತೇ ಇಲ್ಲ. ಇವನು ನೋಡ್ದ, ಬೇಕಾದ್ರೆ ಯಾರಾದ್ರೂ ದಾರಿಯಲ್ಲಿ ಬೇರೆಯವರು ಇದ್ದವ್ರು ನೋಡಿ ತೆಕ್ಕೊಡ್ತಾರೆ ಅಂತ ಬಿಟ್ಟ. ಅದ್ರ ಮೇಲೆ 4 ಗಾಡಿ ಹೋಯ್ತು, ಎಲ್ಲ ಪಚ್ಚಿ ಆಯ್ತು. ಇವನ ಕಣ್ಣೆದುರುಗಡೆ ಇವನ ಕಾಲೆಗಡೆ ಬಿದ್ದಿತ್ತು. ಇವನು ಬಗ್ಗಿದ್ರೆ ಸಿಗುತ್ತೆ. ನಾನೊಬ್ಬ IAS ಆಫೀಸರು, ನಾನು ಹೀಗೆ ಅವರಿಗೆ ಸಹಾಯ ಮಾಡುದು ಅಂದ್ರೆ ಏನು? ನನಗೆ ಎಲ್ರು ಸಹಾಯ ಮಾಡ್ಬೇಕು ಹೊರತು ನಾನ್ ಮಾಡುದಲ್ಲ ಅಂದ್ರೆ ಅವನ IAS ಆಫೀಸರ್ ಆಗಿದ್ದಕ್ಕೆ ಮಣ್ಣು ಹೊರಬೇಕಷ್ಟೇ, ಇನ್ಯಾವುದಕ್ಕೂ ಉಪಯೋಗ ಇಲ್ಲ ಅವನು. ಯಾಕೆಂದ್ರೆ ಸಣ್ಣ ಅಗತ್ಯ ಕಾಲದಲ್ಲಿ ಅಗತ್ಯ ಕೆಲಸವನ್ನ ಮಾಡುವಷ್ಟು ಪ್ರಜ್ಞೆ ಇಲ್ಲದವ ಎಷ್ಟು ದೊಡ್ಡ ಪೀಠಕ್ಕೆ ಹೋದ್ರು ಕೂಡ ಪೀಠನ್ ತಲೆ ಮೇಲೆ ಹೊತ್ಕೊಂಡು ಓಡಾಡ್ಬೇಕು ತೋರನು ಆ ಪೀಠದಲ್ಲಿ ಕೂಡ್ಲಿಕ್ಕೆ ಯೋಗ್ಯ ಅಲ್ಲ ಅವನು. ಈ ದೇವತೆಗಳು ಯಾರು ಕೂಡ ನಿನ್ನನ್ನ ನೋಡಿ ಭಯ ಪಡುವವರಲ್ಲ. ಯಾಕಂದ್ರೆ ಅವರು ನಿನ್ನ ಆಜ್ಞಾಧಾರಕರು, ಆರಾಧಕರು ಮತ್ತು ನಿನ್ನ ಮಾತನ್ನೇ ಆಧಾರವಾಗಿ ಸ್ವೀಕರಿಸಿದವರು. ಯಾಕೆಂದ್ರೆ ನಿನ್ನ ಅನೇಕ ಲೀಲಾ ಮನೋಹರವಾದ ಅವತಾರಗಳನ್ನ ಮಾಡುವುದು ಯಾಕೆ ಅಂದ್ರೆ ಕ್ಷೇಮಾಯ ಭೂತಯೇ ಆತ್ಮಸುಖಾಯ, ಜೀವರಾಶಿಗಳ ಸೌಖ್ಯಕ್ಕಾಗಿ, ಜಗತ್ತಿನ ಬೆಳವಣಿಗೆಗಾಗಿ, ಯಾವುದನ್ನ ಪಡೀತಾರೋ ಅದನ್ನ ಅವರಲ್ಲೇ ಉಳಿಸಿಕೊಳ್ಳುವ ಕ್ಷೇಮಕ್ಕಾಗಿ ನೀನು ಅವತಾರವನ್ನ ಎತ್ತುವುದು. ಅವರವರ ವಸ್ತುವನ್ನ ಅವರಲ್ಲಿ ಉಳಿಸುವುದು ಅನ್ನೋದಕ್ಕೆ ಕ್ಷೇಮ ಅಂತ ಕರೀತಾರೆ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಪ್ರಾಪ್ತವಾದದ್ದನ್ನ ಉಳಿಸುವುದಿದೆಯಲ್ಲ, ನೀನು ಅಷ್ಟೇ ಕಾರಣಕ್ಕೋಸ್ಕರ ಅವತಾರ ಎತ್ತಿ ನಮ್ಮಲ್ಲಿ ಆ ಜ್ಞಾನದ ಕೊಂಡಿಯನ್ನ ಮುಂದುವರಿಸ್ಲಿಕ್ಕೋಸ್ಕರ ಬಂದು ರಕ್ಷಣೆ ಮಾಡ್ತಿ. ಹೀಗೆ ಲೀಲೆಗಳನ್ನ ನಡೆಸುವುದು, ನೀನು ಅನೇಕ ಕಾರ್ಯಚಟುವಟಿಕೆಗಳನ್ನು ನಡೆಸುವುದು ಲೋಕದ ಕ್ಷೇಮಕ್ಕಾಗಿ, ಸುಖ ಸಂಪತ್ತಿಗಾಗಿ ಮತ್ತು ಬಿಡುಗಡೆಯ ದಾರಿ. ಭೂತಿ ಅಂದ್ರೆ ಆನಂದದ ಉನ್ನತಿ. ಆನಂದದ ಉನ್ನತಿ ಅಂತಂದ್ರೆ ಅದು ಮೋಕ್ಷದಲ್ಲಿ ಮಾತ್ರ. ಸ್ವರ್ಗದಲ್ಲಿ ಸಿಗುವ ಆನಂದ ಅದಕ್ಕೂ ಕೂಡ ಡೇಟ್ ಬಾರ್ ಆಗುತ್ತೆ, ಅಲ್ಲೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮುಗಿದು ಹೋಗುತ್ತೆ.
ವಾಪಸ್ ಕಳಿಸ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ಮಿಷಂತಿ ಅಂತ. ಆ ಸ್ವರ್ಗದ ಸುಖ ಮುಗಿದಾಗ ವಾಪಸ್ಸು ಒದ್ದು ಕೆಳಗ್ ಕಳಿಸ್ತಾರೆ. ಹೋಗ್ ಅಲ್ಲಿ ಇನ್ನೂ ಪುಣ್ಯ ಸಂಪಾದನೆ ಮಾಡ್ಕೊಂಡು ಅಕೌಂಟಿಗೆ ಒಂದಿಷ್ಟು ದುಡ್ಡು ಹಾಕೊಂಡ್ ಬಾ, ಆಮೇಲೆ ಈ ಪಬ್ಬಲ್ ಕ್ಲಬ್ ಅಲ್ಲಿ ನೀನ್ ಎಂಜಾಯ್ ಮಾಡ್ಬೇಕೋ ಮಾಡ್ಬೋದು, ಅಲ್ಲಿ ತನಕ ನೀನ್ ಇಲ್ಲಿ ಇದ್ರೊಳಗ್ ಬರ್ಲಿಕ್ಕಿಲ್ಲ ಅಂತ ಒದ್ದು ಹೊರಗೆ ಹಾಕ್ತಾರೆ. ಹೇಗೋ ಹಾಗೆ ಈ ಲೋಕದ ಸಾಮಾನ್ಯ ಸುಖಕ್ಕಾಗಿ ಪಡಿಲಿಕ್ಕೋಸ್ಕರ ಪ್ರಯತ್ನ ಪಡುವವನಿಗೆ ಯಾವತ್ತೂ ಕೂಡ ಅದು ಶಾಶ್ವತ ಅಲ್ಲ. ಆದ್ರೆ ನೀನು ಅವತಾರ ಎತ್ತುವುದು ಯಾವ ಸಜ್ಜನರು ಮತ್ತೊಮ್ಮೆ ಈ ಸಂಸಾರದ ಕಡೆಗೆ ತಲೆಯೇ ಹಾಕಬಾರದು ಅಂತ ಬಯಸಿ ಶಾಶ್ವತವಾದ ಬಿಡುಗಡೆಯ ಬದುಕನ್ನ ಪಡೆಯುವುದಕ್ಕಾಗಿ ನಿರಂತರ ಹಾತೊರೆಯುತ್ತಾರೋ ಅಂಥವರ ಬದುಕಿಗೆ ಕ್ಷೇಮವನ್ನ ಒಡ್ಡುವುದಕ್ಕಾಗಿ, ಅವರು ಬದುಕಿದ್ದ ಉದ್ದಕ್ಕೂ ಸಂಪತ್ತನ್ನ ಪಡೆದು ಸುಖವಾಗಿರುವುದಕ್ಕಾಗಿ, ಬದುಕಿನ ನಂತರವೂ ಕೂಡ ಶಾಶ್ವತವಾದ ಸೌಖ್ಯವನ್ನ ಪಡೆಯುವುದಕ್ಕಾಗಿ ನೀನು ಅವತಾರ ಎತ್ತಿ ಬಂದು ಲೀಲೆಗಳನ್ನ ತೋರುವಿ. ಯದ್ಯಚ್ಛಮನ್ಯು ಅಸುರಶ್ಚ ಹತಸ್ತಮಾಯಾದ್ಯ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯ ಲೋಕಾಶ್ಚ ನಿರ್ವೃತಿಮಿತಾ ಪ್ರತಿಯಾಂತು ಸರ್ವೇ ರೂಪಂ ನೃಸಿಂಹ ವಿಭವಾಯ ಜನಾ ಸ್ಮರಂತಿ. ಓ ನರಸಿಂಹ, ನೋಡಿ ಪುಟ್ಟ ಹುಡುಗ ಭಗವಂತನನ್ನು ಎಷ್ಟು ಪ್ರೀತಿಯಿಂದ ಏಕವಚನದಲ್ಲಿ ಕರೀತಾನೆ. ಓ ನರಸಿಂಹ ದೇವರೇ ಅಂತ ಕೂಗ್ಲಿಲ್ಲ ಅವನು. ನರಸಿಂಹ ಆ ಸಹಜವಾದ ಶಬ್ದಗಳು ಬರ್ತಾವೆ. ಅದು ಸಂಸ್ಕೃತದಲ್ಲಿ ಅತ್ಯಂತ ಸಹಜ. ಅಲ್ಲಿ ಈ ಅಂತರಗಳನ್ನ ಕಾಯ್ಕೊಳ್ಳುವ ಬುದ್ಧಿ ಇಲ್ಲ. ಅದು ನಮ್ಮಲ್ಲಿ ಮಾತ್ರ. ನಾನು ದೊಡ್ಡವನು, ನನ್ನನ್ನ ಹೀಗೆ ಕರಿಬೇಕು, ನೀವೆಲ್ಲ ನನ್ನನ್ನ ಚಿಕ್ಕ ಪುಟ್ಟ ಶಬ್ದಗಳಿಂದ ಕರಿಬಾರ್ದು, ನನ್ನ ಹೆಸರು ನಮೂದಿಸುವಾಗ A to Z ಎಲ್ಲಾ ಪದವಿಗಳು ಇರುತ್ತೆ ಅವನ ಹತ್ರ, ಎಲ್ಲನೂ ಹಾಕ್ಬಿಡಿ ಅಂತ ಬರೆಸ್ಬೇಕು ಅವನಿಗೆ. ಅವನು ಹಾಗೆ ಹೇಳಲಿಲ್ಲ ಅಂದ್ರೆ ಸಭೆಯಲ್ಲಿ ನನ್ನನ್ನು ಅವಮಾನ ಮಾಡಿದ್ರು ಅಂತ ಬರೆದು ವಾಪಸ್ ಫೋನ್ ಮಾಡಿ ಕಳಿಸ್ತಾನೆ, ನೆಕ್ಸ್ಟ್ ಸರ್ತಿ ನನ್ನನ್ನು ಕರಿಬೇಡಿ ಅಂತ. ಅಲ್ಲ, ಒಂದ್ ರೀತಿ ಒಂದು ಒಳ್ಳೇದಾಗುತ್ತೆ. ಇಂಥ ತಲೆಹರಟೆಯನ್ನು ಕರೆದು ಒದ್ದಾಡಿ ನಾವು ಸಭೆ ಹಾಳು ಮಾಡೋದಕ್ಕಿಂತ ಬರಬೇಡಿ ಅಂತ ಹೇಳಿದ್ರೆ ಆಯ್ತು ಬರಬೇಡಿ ಅಂತ ಹೇಳ್ಬಿಟ್ರೆ ಒಳ್ಳೇದು. ದೈತ್ಯನನ್ನ ನೀನು ಸಂಹಾರ ಮಾಡಿ ಆಯ್ತು, ಹಿರಣ್ಯಕಶಿಪುವನ್ನ ಕೊಂದದ್ದಾಯ್ತು. ಈ ಅವತಾರದ ಮುಖ್ಯ ಕಾರ್ಯ ಇದ್ದದ್ದೇ ನಿನ್ನ ಅಂತರಂಗದ ಭಕ್ತನಾಗಿದ್ದ ಜಯನನ್ನ ಉದ್ಧಾರ ಮಾಡಬೇಕು ಅಂತ. ಆ ಉದ್ಧಾರದ ಕಾರ್ಯ ನಡೆಯಿತು. ನಿನ್ನ ಉಗುರ ತುದಿ ಅವನ ಹೊಕ್ಕಳನ್ನ ಮುಟ್ಟಿದಾಗಲೇ, ಎದೆಯನ್ನ ಸೀಳಿದಾಗಲೇ ಅವನ ಜೀವ ಉದ್ಧಾರ ಆಗಿ ಹೋಯ್ತು. ಯಾಕಂದ್ರೆ ನಿನ್ನ ಸ್ಪರ್ಶ ಅನ್ನೋದೇ ಹಾಗೆ. ನೀನು ಮುಟ್ಟಿದ್ದೆಲ್ಲವೂ ಚಿನ್ನ ಬಂಗಾರ ಇದ್ದ ಹಾಗೆ, ಎಲ್ಲವೂ ಅಮೃತಮಯವಾಗಿ ಬಿಡುತ್ತೆ. ಅದರಿಂದಾಗಿ ಅವನನ್ನು ಕೊಂದಾಯ್ತು. ಅಹಿಂಸಾ ನಿರತರಾದ ಸಜ್ಜನರು ಕೂಡ ಅಕಸ್ಮಾತ್ ಉಪದ್ರವ ಕೊಡುವಂತಹ ಚೇಳು ಅಥವಾ ಯಾವ್ದಾದ್ರೂ ವಿಷ ಘಟ ಸರ್ಪಗಳು ಬಂದು ಬಹಳ ಜನಕ್ಕೆ ಉಪದ್ರವ ಕೊಡ್ತಾ ಇದ್ದದ್ದನ್ನ ಏನಾದ್ರೂ ಶಿಕ್ಷಿಸಿದ್ರೆ ಸಜ್ಜನರು ಕೂಡ ಖುಷಿ ಪಡ್ತಾರೆ. ಅಬ್ಬಾ, ಈಗ ನೋಡಿ, ಎಲ್ಲ ಹಿಂಸೆ ಹಿಂಸೆ ಅಂತ ಮಾತಾಡುವ ದೇವತೆಗಳಾಗಿದ್ರೆ ಈ ಹಿರಣ್ಯಕಶಿಪುವನ್ನು ಕೊಂದಾಗ ನೀನು ಹಿರಣ್ಯಕಶಿಪುವನ್ನು ಕೊಂದವನೇ, ನಿನಗೆ ನಮಸ್ಕಾರ ಅಂತ ಎಲ್ರೂ ಒಂದೇ ಮಾತು. ನೀನು ಹಿರಣ್ಯಕಶಿಪುವನ್ನು ಕೊಂದದ್ದಕ್ಕೆ ಥ್ಯಾಂಕ್ಸು. ಅಹಿಂಸಾ ನಿರತರಲ್ಲ ಅವರೆಲ್ವಾ, ಈಗ ಯಾಕೆ ಕೊಂದದ್ದನ್ನ ಥ್ಯಾಂಕ್ಸು ಥ್ಯಾಂಕ್ಸು ಅಂತ ಇದ್ದಾರೆ? ಅಂದ್ರೆ ಅಹಿಂಸೆ ಅಂದ್ರೆ ಯಾವುದು ಧರ್ಮಕ್ಕೆ ಹಿಂಸೆ ಕೊಡುತ್ತೋ ಅಂತದ್ದನ್ನ ನಿಗ್ರಹ ಮಾಡಿದಾಗ ಅದು ಅಹಿಂಸೆಯೇ. ಧರ್ಮ ಹಿಂಸಾ ತಥೈವಚ, ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವಚ. ಧರ್ಮದ ರಕ್ಷಣೆಗಾಗಿ ಮಾಡುವಂತಹ ತ್ಯಾಗ ಏನಿದೆ, ಹೋರಾಟ ಏನಿದೆ, ಅದೂ ಕೂಡ ಅಹಿಂಸೆಯ ಪದದ ಅಡಿಯಲ್ಲೇ ಸೇರುತ್ತೆ. ಈ ಕೆನ್ನೆ ಕೊಡಿದ್ರೆ ಈ ಕೆನ್ನೆ ಕೊಡು ಅಂತ ಹೇಳುವ ದಡ್ಡತನದ ಹಿಂಸೆಯನ್ನ, ಅದನ್ನ ಹಿಂಸೆ ಅಂತ ಹೇಳಬೇಕಷ್ಟೇ ಹೊರತು ಅದನ್ನ ಅಹಿಂಸೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಮೂರ್ಖತನ ಆಗುತ್ತೆ. ಯಾರತ್ರ ಅಹಿಂಸೆಯ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಯಾರಿಗೆ ಅಹಿಂಸೆ ಅಂದ್ರೆ ಗೊತ್ತಿದೆಯೋ ಅವನತ್ರ ನೀವು ಅಹಿಂಸೆ ಬಗ್ಗೆ ಮಾತಾಡ್ಬೇಕು. ಅಹಿಂಸೆ ಅಂದ್ರೆ ಏನು ಅಂತ ಗೊತ್ತಿಲ್ಲದವನ ಹತ್ರ ನೀವು ಹೋಗಿ ಉಪದೇಶ ಕೊಡ್ಲಿಕ್ಕೆ ಹೋದ್ರೆ, ಯಾವುದೋ ಒಬ್ಬ ಬ್ರಿಟಿಷ್ ಅಧಿಕಾರಿ ಹಿಂದೆ ಆಫ್ರಿಕಾದಲ್ಲಿ ಅವರದ್ದು ಧರ್ಮ ಪ್ರಚಾರ ಮಾಡ್ಬೇಕು ಅಂತ ಪೋಪ್ ಕಳಿಸ್ಕೊಟ್ಟಿದ್ದಂತೆ, ರೋಮಿಂದ ಕಳಿಸ್ಕೊಟ್ಟು ಒಂದು 40-60 ವರ್ಷ ಆದ್ರೂ ಅಲ್ಲಿಂದ ಯಾವುದೇ ಅಪ್ಡೇಷನ್ ಇಲ್ಲ, ಏನಾಯ್ತು ಅಂತ ಅನ್ನೋ ಸುದ್ದಿ ಇಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ಸರ್ತಿ ಇನ್ನೊಂದು ಹಡಗಿನಲ್ಲಿ ಒಬ್ಬ ಇನ್ನು ಬಹಳ ಚುರುಕಾದ ಮತ್ತೊಬ್ಬ ಪ್ರೀಸ್ಟ್ ಅನ್ನ ಕಳುಹಿಸಿಕೊಟ್ರಂತೆ. ಕಳಿಸ್ಕೊಟ್ರೆ
ಇವನು ಹೋಗಿ ಆ ಅವರನ್ನೆಲ್ಲ ಮಾತಾಡಿಸಿ, ಅಂದ್ರೆ ನಿಂತಿದ್ದಾನೆ, ಮಾತಾಡಿಸಿ ಅವನಿಗೆ ಅವನು ಕಾಣಿಸ್ಲಿಲ್ಲ, ಹಳಬ ಕಾಣಿಸ್ಲಿಲ್ಲ. ಎಲ್ಲೋದ ಅಂತ. ಪ್ಯಾರಿಸ್ ಪ್ರೀಸ್ಟ್ ಅಂತ ಕೇಳ್ತಾನೆ. ವೆರಿ ಟೇಸ್ಟಿ ಅಂತಂದ್ರೆ ಅಂತೆ. ಅವ್ರು ತಿಂದು ಮುಗಿಸ್ಬಿಟ್ಟಿದ್ರು ಅವನನ್ನು. ಅವರು ನರಮಾಂಸ ಭಕ್ಷಕರು. ನೀವು ಅವರಿಗೆ ಹೋಗಿ ಕಾನೂನು, ಧರ್ಮ, ತ್ಯಾಗ, ಹಿಂಸೆ, ಧರ್ಮ ಅಂತ ಏನೋ ಒಂದಿಷ್ಟು ಶಬ್ದಗಳು ಉಪದೇಶ ಮಾಡಿದ್ರೆ ಅವ್ರು ಹೊಟ್ಟೆಪಾಡು ಮಾತ್ರ ಯೋಚನೆ ಮಾಡುವ, ಧರ್ಮಗಳ ಬಗ್ಗೆ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಹತ್ರ ಹೋಗಿ ನೀವೇನು ಶಾಂತಿ, ನೆಮ್ಮದಿ, ಅಹಿಂಸೆ ಅಂತ ಮಾತಾಡಿದ್ರೆ ಮೊದ್ಲು ನಿಮ್ಮನ್ ತಿಂದೆ, ಆಮೇಲೆ ಈಗ ಅಹಿಂಸೆ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಆದ್ರಿಂದ ಅಂಥಲ್ಲಿ ಮಾತೇ ನಡೆಯುವುದಿಲ್ಲ. ಹಾಗಾಗಿ ಮೋದೇತ ಸಾಧುರಪಿ ವೃಶ್ಚಿಕ ಸರ್ಪ ಹತ್ಯಾ. ವೃಶ್ಚಿಕ ಸರ್ಪಗಳ ತೊಂದರೆ ಕೊಡುವಾಗ, ಅದನ್ನು ಹತ್ಯೆ ಮಾಡಿದಾಗ ಸಾಧುರಪಿ ಮೋದೇತ, ಸಾಧುಗಳಾಗಿದ್ರು ಕೂಡ ಅಹಿಂಸೆಯನ್ನೇ ಪ್ರಬಲವಾಗಿ ಪ್ರತಿಪಾದಿಸುವವರು ಕೂಡ ಇಂಥ ಸಂದರ್ಭದಲ್ಲಿ ಸಂತೋಷ ಪಡ್ತಾರೆ. ರೂಪಂ ಲೋಕಾಶ್ಚ ನಿರ್ವೃತಿಮಿತ ಪ್ರತಿಯಾಂತು ಸರ್ವೇ. ಆದ್ರಿಂದ ಇಡೀ ಲೋಕಗಳಿಗೆ ಈಗ ನೆಮ್ಮದಿಯಾಗಿದೆ. ಬಂದವರೆಲ್ಲ ನೆಮ್ಮದಿಯಿಂದ ಹಿಂತಿರುಗಬೇಕಾದ್ರೆ ಈಗ ಹಿರಣ್ಯಕಶಿಪುವಿನ ಭಯ ಇಲ್ಲಪ್ಪ, ನಿನ್ನ ಕೋಪದ್ದೇ ಭಯ ಆಗಿದೆ ಎಲ್ರಿಗೂ ಕೂಡ. ಈಗ ಯಾರು ನೀನ್ ಕೋಪ ಮಾಡ್ಕೊಂಡ್ರೆ ಮಾಡ್ಕೋ ಅಂತ ಎಲ್ಲ ಹೊರಟೋದ್ರೆ ಮತ್ತೂ ಭಯ ಅವರಿಗೆ. ನಾನಿಷ್ಟು ಕೋಪ ಮಾಡ್ಕೊಂಡಿರುವಾಗ ಒಬ್ರು ಸಮಾಧಾನ ಮಾಡ್ಲಿಕ್ಕೆ ಬರ್ಲಿಲ್ವಾ, ನೀವು ನೋಡ್ಕೋತೇನೆ ನಿಮ್ಮನ್ನ ಅಂತ ಮತ್ತೆ ಅವ್ರ ಮೇಲೆ ಕೋಪ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅನ್ನುವ ಭಯದಿಂದ ಎಲ್ರು ಸುಮ್ಮನೆ ನಿಂತಿದ್ದಾರೆ ಗಡಗಡಗಡ ಅಂತ ನಡುಗಿಕೊಂಡು. ನೀನೀಗ ಶಾಂತ ಆಗಪ್ಪ, ಭಯ ಯಾರಿಂದ ಆಯ್ತು ಅವನು ಹೋಗಿ ಆಯ್ತು, ನೀನ್ ಯಾಕೆ ಮತ್ತೆ ಭಯವನ್ನ ಹುಟ್ಟಿಸ್ತಾ ಇದ್ದಿ ನಮ್ಗೆಲ್ರಿಗೂ? ಶಾಂತನಾಗು. ನಿನ್ನ ಈ ರೂಪವನ್ನ ಎಲ್ಲರೂ ಸ್ಮರಿಸ್ಬೇಕು ಅಂತಾದ್ರೆ ನಿನ್ನ ಈ ನರಸಿಂಹನ ಮೋರೆಯಲ್ಲೊಂದು ನಗೆ ಮೂಡಬೇಕು. ಆ ಮೀಸೆ ಅಡಿಯಲ್ಲಿ ಒಂದು ನಗೆ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಅದನ್ನ ನಾನು ನೋಡ್ಬೇಕು ಅಂತ ಬಯಸ್ತಾ ಇದ್ದೇನೆ. ನಿನ್ನ ಮೋರೆ ಶಾಂತವಾಗ್ಲಿ ಅಂತ ಕೇಳ್ತಾನೆ. ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸುತ ಸ್ವಭಾವ ಕರೋಮಿ ಅದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ತಸ್ವಿನೋ ಮಂತ್ರವಿದಸ್ವಮಂಗಲಾಃ ಏವಂ ದರಿದ್ರಂತೆ ವಿನಾಯಕರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಾವಿದೆ ಬ್ರಹ್ಮಾರ್ಪೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಧರ್ಮಸಮಾಧಿನಃ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾ ಕುರ್ಯಾತ್ ವಿಶ್ವಸ್ಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು.